ಪಶ್ಚಿಮ ಘಟ್ಟಗಳ ದಟ್ಟವಾದ ಮತ್ತು ಸದಾ ಮಳೆ ಸುರಿಯುವ ಕಾಡಿನ ಮಧ್ಯೆ ಒಂದು ಪವಿತ್ರ ಭೂಮಿ ಇದೆ. ದೇವಸ್ಥಾನಗಳ ಬಗ್ಗೆ ನಮಗಿರುವ ಕಲ್ಪನೆಯನ್ನೇ ಇದು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ವರ್ಷದ 11 ತಿಂಗಳು ಇಲ್ಲಿ ಯಾವುದೇ ಪೂಜಾರಿಗಳಿರಲ್ಲ, ಘಂಟಾನಾದ ಕೇಳಿಸಲ್ಲ. ಅಷ್ಟೇ ಯಾಕೆ, ಇಲ್ಲಿ ತಲೆ ಎತ್ತಿ ನಿಲ್ಲುವ ಒಂದು ಕಟ್ಟಡವಾಗಲಿ ಅಥವಾ ಸೂರಿರುವ ಗರ್ಭಗುಡಿಯಾಗಲಿ ಇಲ್ಲವೇ ಇಲ್ಲ. ಇಲ್ಲಿರುವುದು ಕೇವಲ ನಿಶ್ಶಬ್ದ ಕಾಡು ಮತ್ತು ಅಂಕುಡೊಂಕಾಗಿ ಹರಿಯುವ ನದಿ ಮಾತ್ರ. ಆದರೆ ಪ್ರತಿ ವರ್ಷ ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಮೇಲೆ ಮುಂಗಾರು ಮಳೆಯ ಮೋಡಗಳು ಕವಿಯುತ್ತಿದ್ದಂತೆ ಪುರಾತನ ಪ್ರಪಂಚದ ಒಂದು ನಿಗೂಢ ಬಾಗಿಲು ಇಲ್ಲಿ ತೆರೆದುಕೊಳ್ಳುತ್ತದೆ. ಕೇವಲ 28 ದಿನಗಳ ಕಾಲ ಸಾವಿರಾರು ಭಕ್ತರು ಈ ಕಾಡಿನ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಕೆಸರು ಮಣ್ಣಿನ ಮಧ್ಯೆ ಹುಲ್ಲು ಮತ್ತು ಬಿದಿರಿನ ಒಂದು ತಾತ್ಕಾಲಿಕ ದೈವಿಕ ಗ್ರಾಮವೇ ಸೃಷ್ಟಿಯಾಗುತ್ತದೆ. ತದನಂತರ ಹಬ್ಬ ಮುಗಿಯುತ್ತಿದ್ದಂತೆ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮರಳಿ ಪ್ರಕೃತಿಗೆ ಒಪ್ಪಿಸಲಾಗುತ್ತದೆ. ಅದೇ ಕೇರಳದ ಪವಿತ್ರ ಕೊಟ್ಟಿಯೂರು ಮಹಾಕ್ಷೇತ್ರ. ಇದನ್ನು ದಕ್ಷಿಣ ಕಾಶಿ ಎಂದೂ ಕರೆಯುತ್ತಾರೆ. ಬನ್ನಿ, ಇವತ್ತು ನಾವು ಈ ರಭಸದ ನದಿಯನ್ನು ದಾಟಿ ಬ್ರಹ್ಮಾಂಡದ ಮಹಾಯುದ್ಧ, ಮುಂಗಾರಿನ ಅದ್ಭುತ ಆಚರಣೆಗಳು ಮತ್ತು ಸೂರಿನ ಕೆಳಗೆ ಇರಲು ನಿರಾಕರಿಸುವ ಆ ನಿಗೂಢ ದೇವರ ಚರಿತ್ರೆಯನ್ನು ಅನ್ವೇಷಿಸೋಣ. ಈ ಜಾಗದ ದೈವಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಹಿಂದೂ ಪುರಾಣಗಳ ಪುಟಗಳನ್ನು ತಿರುವಿ ಹಾಕಬೇಕು. ಈ ದಟ್ಟ ಕಾಡೆ ರಾಜ ದಕ್ಷನು ಹಮ್ಮಿಕೊಂಡಿದ್ದ ಪ್ರಸಿದ್ಧ ದಕ್ಷಯಜ್ಞದ ಪವಿತ್ರ ಭೂಮಿ ಎಂದು ನಂಬಲಾಗಿದೆ. ತನ್ನ ಅಹಂಕಾರದಿಂದ ದಕ್ಷನು ಮಗಳಾದ ಸತೀದೇವಿ ಮತ್ತು ಅಳಿಯನಾದ ಪರಮಶಿವನನ್ನು ಅವಮಾನಿಸುತ್ತಾನೆ. ತನ್ನ ಪತಿಗೆಯಾದ ಮಹಾ ಅಪಮಾನವನ್ನು ತಡೆಯಲಾರದೆ ಸತೀದೇವಿಯು ಇದೇ ಯಜ್ಞಕುಂಡದ ಉರಿಯುವ ಅಗ್ನಿಗೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ. ಸತಿಯ ಮರಣದ ಸುದ್ದಿ ಕೇಳಿ ಮಹಾದೇವನ ದುಃಖ ಮಹಾಕ್ರೋಧವಾಗಿ ಬದಲಾಗುತ್ತದೆ. ತನ್ನ ಜಟೆಯನ್ನು ಕಿತ್ತು ನೆಲಕ್ಕೆ ಬಡಿದಾಗ ವಿನಾಶಕ ವೀರಭದ್ರನ ಸೃಷ್ಟಿಯಾಗುತ್ತದೆ. ವೀರಭದ್ರನು ಕೊಟ್ಟಿಯೂರಿನ ಈ ಮಣ್ಣಿಗೆ ಬಂದು ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡಿ ಇಡೀ ಯಜ್ಞವನ್ನೇ ಭಸ್ಮ ಮಾಡುತ್ತಾನೆ. ಆ ಭೀಕರ ದಿನದ ನೆನಪು ಇಂದಿಗೂ ಇಲ್ಲಿ ಜೀವಂತವಾಗಿದೆ. ದೇವಸ್ಥಾನದ ಸುತ್ತಮುತ್ತ ಸ್ಥಳೀಯ ಕುಶಲಕರ್ಮಿಗಳು ಬಿದಿರಿನ ನಾರುಗಳನ್ನು ಜಜ್ಜಿ ಕೈಯಿಂದಲೇ ಗಡ್ಡದ ಆಕಾರದ ಹೂವುಗಳನ್ನು ತಯಾರಿಸುವುದನ್ನು ನೀವು ನೋಡಬಹುದು. ಇದನ್ನೇ ಓಡಪ್ಪು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ವೀರಭದ್ರನ ಕೂಪಕ್ಕೆ ಸಿಲುಕಿ ಧ್ವಂಸವಾಗುವಾಗ ಕಿತ್ತುಹೋದ ದಕ್ಷಬ್ರಹ್ಮನ ಬಿಡೀ ಗಡ್ಡದ ಸಂಕೇತವೇ ಈ ಓಡಪ್ಪು. ಭಕ್ತರು ಇದನ್ನು ಪವಿತ್ರ ಪ್ರಸಾದವೆಂದು ಮನೆಗೆ ತಂದು ಮನೆಗೆ ಯಾವುದೇ ದೃಷ್ಟಿಯಾಗದಿರಲು ಮತ್ತು ಶಿವನ ರಕ್ಷಣೆಗಾಗಿ ಇಡೀ ವರ್ಷ ತೂಗು ಹಾಕುತ್ತಾರೆ. ಮುಖ್ಯ ದೇವರನ್ನು ದರ್ಶನ ಮಾಡಬೇಕಾದರೆ ನೀವು ಪಾದರಕ್ಷೆಗಳನ್ನು ಕಳಚಿ ಹರಿಯುವ ನದಿಯನ್ನು ಬರಿಗಾಲಿನಲ್ಲಿ ದಾಟಬೇಕು. ನದಿಯ ಆಚೆ ಹೋದರೆ ಅಲ್ಲಿ ಯಾವುದೇ ಕಾಂಕ್ರೀಟ್ ಕಟ್ಟಡಗಳಿಲ್ಲ. ಇಲ್ಲಿನ ಪೂಜಾ ಕೇಂದ್ರವೆಂದರೆ ನದಿಯ ದುಂಡಗಿನ ಕಲ್ಲುಗಳ ರಾಶಿಯ, ಅಂದರೆ ಮಣಿತರದ ಮೇಲೆ ಮುಕ್ತ ಆಕಾಶದ ಕೆಳಗಿರುವ ಸ್ವಯಂಭೂ ಶಿವಲಿಂಗ. ಇದರ ಪಕ್ಕದಲ್ಲಿ ಸತೀದೇವಿಯ ಕೊನೆಯ ಹೆಜ್ಜೆಯ ಗುರುತಾದ ಅಮ್ಮಾರ ಕಲ್ಲು ಇದೆ. ತಲೆಯ ಮೇಲೆ ಸುರಿಯುವ ಮಳೆ, ಪಾದಗಳನ್ನು ಸ್ಪರ್ಶಿಸುವ ನದಿಯ ನೀರಿನ ಮಧ್ಯೆ ಇಲ್ಲಿ ಪೂಜಾ ಮಾಡುವುದು ಒಂದು ಅದ್ಭುತ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ರಾತ್ರಿ ಕತ್ತಲಾಗುತ್ತಿದ್ದಂತೆ ಮತ್ತು ಮುಂಗಾರು ಮಳೆ ತೀವ್ರವಾಗುತ್ತಿದ್ದಂತೆ ಈ ಹಬ್ಬದ ಅತ್ಯಂತ ರೋಮಾಂಚಕ ಘಟ್ಟ ಆರಂಭವಾಗುತ್ತದೆ. ಇದು ನೀವು ಭಾರತದಲ್ಲಿ ನೋಡಬಹುದಾದ ಅತ್ಯಂತ ಭವ್ಯ ಹಾಗೂ ಸಾಹಸಮಯ ದೃಶ್ಯಗಳಲ್ಲಿ ಒಂದು. ಅದೇ ಆನೆಗಳ ಮೆರವಣಿಗೆ. ಸಾಮಾನ್ಯ ದೇವಸ್ಥಾನಗಳ ತರಹ ಆನೆಗಳು ಇಲ್ಲಿ ರಸ್ತೆಯ ಮೇಲೆ ಸಾಗಲ್ಲ. ಕೊಟ್ಟಿಯೂರಿನ ಗಜರಾಜರು ಪ್ರಕೃತಿಯ ಭೀಕರ ಸವಾಲನ್ನೇ ಎದುರಿಸಬೇಕು. ದೇವರ ಪವಿತ್ರ ತಿಡಂಬು, ಅಂದರೆ ವಿಗ್ರಹದ ಪ್ರತೀಕವನ್ನು ತಮ್ಮ ಬೆನ್ನ ಮೇಲೆ ಹೊತ್ತು ಈ ಭವ್ಯ ಜೀವಿಗಳು ಕಡುಗತ್ತಲಿನಲ್ಲಿ ನೀರಿನಲ್ಲಿ ಮುಳುಗಿರುವ ಜಾರುಬಂಡೆಗಳಂತಹ ನದಿಯ ಕಲ್ಲುಗಳ ಮೇಲೆ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ಇಡುತ್ತವೆ. ಚಂಡೆಯ ಭೀಕರ ನಾದ ಮತ್ತು ಧಗಧಗಿಸುವ ದೀವಟಿಗೆಗಳ ಬೆಳಕಿನ ಮಧ್ಯೆ ಈ ಆನೆಗಳು ಅದ್ಭುತವಾದ ಸಮನ್ವಯತೆಯನ್ನು ಪ್ರದರ್ಶಿಸುತ್ತವೆ. ವನ್ಯಜೀವಿ, ಮನುಷ್ಯ ಮತ್ತು ದೈವಿಕ ಶಕ್ತಿಯ ಮಧ್ಯೆ ನಡೆಯುವ ಈ ಅಪರೂಪದ ಸಮಾಗಮ ನಿಮ್ಮ ಮೈ ರೋಮಾಂಚನಗೊಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತುಂಬ ರಶ್ ಇತ್ತಾ? ಎಷ್ಟು ಗಂಟೆ ಆಯಿತು ನಿಮಗೆ ಇದಕ್ಕೆ ಇದಾಗಕ್ಕೆ? 3 hours.
ತುಂಬ ರಶ್ ಇತ್ತಾ? ಹೌದು, ಬೆಳಿಗ್ಗೆ 10 ಗಂಟೆಯಿಂದ ಹಾ. 1:15 ಆಯಿತು ನನಗೆ ದರ್ಶನ ಆಗಲಿಕ್ಕೆ ಮುಗಿಲಿಕ್ಕೆ. ಅಲ್ಲಿ ದರ್ಶನ ಚೆನ್ನಾಗಾಯ್ತಾ ಹೋಗ್ಲಿ? ಚೆನ್ನಾಗಾಯ್ತು. ಅಲ್ಲ ಗಲಾಟೆ ಅಂತೆಲ್ಲ ಹೇಳ್ತಾರೆ, ಹಾಗೇನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ? ಗಲಾಟೆ ಏನಿಲ್ಲ, ಜನ ಸ್ವಲ್ಪ ಜಾಸ್ತಿ ಇದ್ದಾರೆ. ರಶ್ ಮಾಡ್ತಾರೆ, ಅದರ್ವೈಸ್ ಕೂಲಾಗಿ ಎಲ್ಲರಿಗೂ ದರ್ಶನ ಆಗುತ್ತೆ, ಓಕೆ, ಥ್ಯಾಂಕ್ ಯಾರಿಗೂ ಯು. ತೊಂದರೆ ಇಲ್ಲ. ಮನುಷ್ಯ, ಪುರಾಣ ಮತ್ತು ಪ್ರಕೃತಿ ಹೇಗೆ ಒಂದಾಗಿ ಬಾಳಬಹುದು ಎಂಬುದಕ್ಕೆ ಕೊಟ್ಟಿಯೂರು ಇಂದಿಗೂ ಒಂದು ಜೀವಂತ ನಿದರ್ಶನ. ಭಾರತದ ಇಂತಹದ್ದೇ ನಿಗೂಢ ಇತಿಹಾಸಗಳ ಬಗ್ಗೆ ತಿಳಿಯಲು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಅನ್ವೇಷಿಸುತ್ತಿರಿ.